ನಾನು ಯಾವ ಪ್ರಯತ್ನನೂ ಮಾಡ್ತಾ ಇಲ್ಲ. ನಾನು ಹೈಕಮಾಂಡ್ನವರಿಗೆ ಅವಕಾಶ ಕೊಟ್ಟರೆ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಮೇದುವಾರಿಕೆಗೆ ಅವಕಾಶ ಕೊಟ್ಟರೆ ನಾನು ಕಣದಲ್ಲಿರ್ತೇನೆ. ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಅವರ ಹೆಗಲಿಗೆ ಹೆಗಲು ಕೊಡುವಂಥ ಕೆಲಸ, ಬೆನ್ನೆಲುಬಾಗಿ ಕೆಲಸ ಮಾಡುವಂಥದ್ದು, ಅವರ ಪರವಾಗಿ ಈ ಕ್ಷೇತ್ರದ ಧ್ವನಿಯಾಗಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಧ್ವನಿ ಇಡೀ ದೇಶದಲ್ಲಿ ಕೇಳುವಂಥ ಕೆಲಸ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಅದಕ್ಕೆ ನನಗೊಂದು ಅವಕಾಶ ಕೊಡಬೇಕು. ಮತ್ತು ಈ ಮೂರೂ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆಯನ್ನು ನಾನು ಖಂಡಿತವಾಗಿ ಕಳೆದ ಕೇವಲ 3-4 ವರ್ಷಗಳಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದೇನೆ ಅದು ಮುಂದುವರೆದ ಭಾಗವಾಗಿ ಮತ್ತಷ್ಟು ಶಕ್ತಿಯುತವಾಗಿ ನಮ್ಮ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ. ಅದರಲ್ಲೂ ಕೂಡ JDSನವರ ಇವತ್ತು ಮೈತ್ರಿ ಆಗಿರೋದ್ರಿಂದ ಇವತ್ತು ಮತ್ತಷ್ಟು ಈ ಮೂರೂ ಜಿಲ್ಲೆಗಳಲ್ಲಿ ನಮ್ಮ ಮೈತ್ರಿಯ ಶಕ್ತಿ ಭಾಳ ದೊಡ್ಡ ರೀತಿಯಲ್ಲಿ ಆಗಿ ಕಾಂಗ್ರೆಸ್ ವಿರುದ್ಧ ನಾವು ಗೆಲ್ಲಲಿಕ್ಕೆ ಪೂರಕವಾದಂಥ ವಾತಾವರಣ ಇದೆ ಅನ್ನುವಂತಹ ವಿವರಗಳನ್ನು ಅವರಿಗೆ ಕೊಟ್ಟಿದೆ. ಇಲ್ಲ, ನನಗೆ ಇವತ್ತು ಬೆಳಗ್ಗೆನೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರ ಕಚೇರಿಯಿಂದ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 15ನೇ ತಾರೀಕು ಬೆಳಿಗ್ಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ದೇವನಹಳ್ಳಿಗೆ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರು ಚುನಾವಣಾ ಪ್ರಚಾರದ ಭಾಗವಾಗಿ ಚಾಲನೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಅನೇಕ ರಾಜ್ಯಗಳಿಗೆ ಈಗಾಗಲೇ ಭೇಟಿಯನ್ನು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ, ಶ್ರಮಿಕ ವರ್ಗದವರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅನೇಕ ವಿಷಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ದೇವನಹಳ್ಳಿಗೆ ಬರ್ತಾ ಇದ್ದಾರೆ. ಇವತ್ತು ಭಾಳ ಸಡಗರದಿಂದ, ಭಾಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು, ಈ ಭಾಗದ ರೈತಾಪಿ ಜನರು ಕೂಡ ಮಾನ್ಯ ನರೇಂದ್ರ ಮೋದಿಯವರನ್ನು ನೋಡಲಿಕ್ಕೆ, ಅವರ ಮಾತುಗಳನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ದಾರೆ. ಇವತ್ತು ಬೆಳಿಗ್ಗೆನೇ ನನಗೆ ಮಾಹಿತಿ ಬಂದಿರೋದ್ರಿಂದ ಇವತ್ತು ನಾನು ಹೋಗಿ ದೇವನಹಳ್ಳಿಯಲ್ಲಿ ನಮ್ಮಿರ್ತಕ್ಕಂಥ ಮುಖಂಡರುಗಳ ಜೊತೆ, ಅವ್ರ ಜೊತೆ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಆ ವಿಷಯವನ್ನು ತಿಳಿಸುವಂಥದ್ದಾಗುತ್ತೆ. ಆದರೆ 15ನೇ ತಾರೀಕು 10 ಗಂಟೆಗೆ ದೇವನಹಳ್ಳಿಗೆ ಶ್ರೀ ನರೇಂದ್ರ ಮೋದಿಜಿಯವರು, ನಮ್ಮೆಲ್ಲರ ಆದರ್ಶದ ಪ್ರಧಾನಮಂತ್ರಿಗಳು ಇವತ್ತು ಬರ್ತಾ ಇರುವಂಥದ್ದು ಖಚಿತ ಆಗಿದೆ.